ಲೋಕಸಭೆ ಸ್ಪರ್ಧೆಗೆ ಇಚ್ಛೆ ವ್ಯಕ್ತಪಡಿಸಿದ ಕೈ ಶಾಸಕ ಸಿಎಂ ಸಲಹೆಗಾರ ಬಿಆರ್ ಪಾಟೀಲ್ ಲೆಕ್ಕಾಚಾರ ಏನು ಗೊತ್ತಾ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನ ಹಾಕೋದು ಅತಿ ದೊಡ್ಡ ಸವಾಲು. ಹೀಗಾಗಿ ಒಂದಷ್ಟು ಜನ ಸಚಿವರುಗಳು ಕಣಕ್ಕಿಳಿಬೇಕು ಅನ್ನೋ ಲೆಕ್ಕಾಚಾರಗಳು ನಡೆತಿವೆ ಅಂತೆ ಹೈಕಮಾಂಡ್ ಮಟ್ಟದಲ್ಲಿ. ಹೀಗಾಗಿ 28 ಸಚಿವರು ಏನು ಡೆಲ್ಲಿಗೆ ಹೋಗಿದ್ರು ಅಲ್ಲಿ ಒಂದಷ್ಟು ಜನಕ್ಕೆ ಮಾತಾಡೋರಂತೆ. ಆದರೆ ಸಚಿವರುಗಳು ಮಾತ್ರ ಯಾವುದೇ ಕಾರಣಕ್ಕೂ ನಮ್ಮನ್ನ ಧರ್ಮ ಸಂಕಟಕ್ಕೆ ಸಿಲುಕಿಸಬೇಡಿ, ಹೆಂಗೋ ಮಿನಿಸ್ಟರ್ ಆಗಿದ್ದೀವಿ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನಮ್ಮನ್ನು ತೆಗೆದ್ರು ನಾವು ಮಾಜಿ ಸಚಿವರೇ, ಹೆಂಗೋ MLA ಆಗಿ ಕೆಲಸ ಮಾಡ್ಕೊಂಡೋಯ್ತೀವಿ. ವಿಧಾನಸಭಾ ಚುನಾವಣೆ ಕಳ್ಕೊಂಡಿದ್ದೀವಲ್ಲ, ಅದೇ ಇನ್ನೂ ರಿಕವರ್ ಆಗಿಲ್ಲ. ಮತ್ತೀಗ ಲೋಕಸಭೆಗೆ ನಿಲ್ಲಿಸ್ಬಿಟ್ಟು ನಮ್ಮನ್ನ ಬೀದಿಗೆ ತಂದುಬಿಟ್ಟಿರಾ ಅಂತ ಒಂದಷ್ಟು ಜನ ಮಾತಾಡ್ತಾರೆ. ಇಲ್ಲಪ್ಪ, ಜನ 135 ಸ್ಥಾನ ಗೆಲ್ಸವ್ರೆ. BJP ಅವ್ರು ನೋಡ್ರಿ ರಾಮ ಮಂದಿರ ಮೋದಿಯವ ಲೆಕ್ಕಾಚಾರ ಅಂತವ್ರೆ. ಹೀಗಾಗಿ ನೀವುಗಳು ನಿಂತರೆ ನಾವು ರಿಸಲ್ಟ್ ಮಾಡ್ಕೊಳಕ್ಕಾಗೋದು ಇಲ್ಲ, 2019 ಆದಂಗೆ ಮುಖಭಂಗ ಆಗುತ್ತೆ ಅಂತ ಸಚಿವರುಗಳಿಗೆ ಒಂದಷ್ಟು ಜನ ಕನ್ವಿನ್ಸ್ ಮಾಡ್ತಾವ್ರೆ ಹೈಕಮಾಂಡ್ ಅವರು. ಸಚಿವರುಗಳು ಟಿಕೆಟ್ ಬೇಡ ಅಂತವ್ರೆ, ಆದರೆ ಒಂದಷ್ಟು ಜನ ಶಾಸಕರು ನಾವು ನಿಂತ್ಕೋತೀವಿ, ಕೊಡಿ ಗೆದ್ಕ ಬರ್ತೀವಿ ಅಂತ. ಎಸ್, ಆಳಂದ ಶಾಸಕರಾಗಿರುವಂಥ ಹಾಗೆ CM ಸಲಹೆಗಾರರು ಆಗಿರುವಂಥ BR ಪಾಟೀಲ್ ಈ ಬಾರಿ ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ತೀನಿ, ಬೀದರ್ ಲೋಕಸಭಾ ಕ್ಷೇತ್ರದಿಂದ ನನಗೆ ಟಿಕೆಟ್ ಕೊಡಿ ಅಂತ ಕೇಳೋರೆ. ಮಿನಿಸ್ಟ್ರುಗಳಿಗೆ ಇಲ್ದಿರುವಂಥ ತಾಕತ್ತು ದಮ್ಮನ್ನು BR ಪಾಟೀಲ್ ಪ್ರದರ್ಶಿಸವ್ರೆ. ಕೊಡಿ, ನಾನು ಮಾಡ್ಕೊಬತ್ತೀನಿ ರಿಸಲ್ಟು ಅಂತ. ಎಸ್ ವೀಕ್ಷಕರೇ, ಇದಕ್ಕೆ ಸಾಕಷ್ಟು ಕಾರಣಗಳು ಇವೆ. ಎದುರಾಳಿ ವೀಕ್ ಅನ್ನೋ ಮಾತು ಕೇಳಬರ್ತಾ ಇದೆ. ಸತತವಾಗಿ 2 ಬಾರಿ ಗೆದ್ದಿರುವಂಥ ಭಗವಂತ ಖೂಬಾ ಅವರಿಗೆ ಟಿಕೆಟನ್ನು ಕೊಡಬಾರ್ದು ಅಂತ ಬೆಂಗಳೂರಿನಲ್ಲಿ ನಡೆದಂಥ BJP ಸಮಾವೇಶದಲ್ಲೇ ಅಥವಾ BJP ಸಭೆಯಲ್ಲೇ ಬಹಿರಂಗವಾಗಿ ಆ ಲೋಕಸಭಾ ಕ್ಷೇತ್ರದ ಶಾಸಕರುಗಳು ವಿಷಾದವನ್ನು ವ್ಯಕ್ತಪಡಿಸೋರೆ. ಕೊಡಲೇಬಾರ್ದು. ಮಾಜಿ ಸಚಿವ ಪ್ರಭು ಚವ್ಹಾಣ್ ಹೇಳಿದ್ರು, ಶರಣು ಸರ್ಗಾಲ್ ಹೇಳಿದ್ರು, ಕೊಡಲೇಬಾರ್ದು ಅಂತ. ಪ್ರಭು ಚವ್ಹಾಣ್ ನನ್ನ ಕೊಲೆ ಮಾಡೋಕ್ಕೆ ಯತ್ನ ಮಾಡ್ತಾವ್ರೆ, ಬೈ ಎಲೆಕ್ಷನ್ ಮಾಡಿಸ್ಕೊಂಡು ಅವ್ರ ಕಡೆ ಅವ್ರನ್ನ ಗೆಲ್ಲಿಸ್ಕೋಬೋದು ಅಂತ ಭಗವಂತ ಖೂಬಾ ಅಂದ್ಬಿಟ್ಟು ಟೀಕೆ ಮಾಡಿದರು. ಹೀಗಾಗಿ ಭಗವಂತ ಖೂಬಾ ಸಭೆಯಿಂದಲೇ ಎದ್ದೋಗ್ಬಿಟ್ರು ಬೀದರ್ ಸಂಸದರು. ವಿಜಯೇಂದ್ರ ಅವರು ಟಿಕೆಟ್ ವಿಚಾರಲ್ಲ ಹೈಕಮಾಂಡಿಗೆ ಬಿಟ್ಬಿಡೋಣ, ನಾವೆಲ್ಲ ಸೇರ್ಕೊಂಡು ಕೆಲಸ ಮಾಡೋಣ, ಉಳಿದಿದ್ದು ಆಮೇಲೆ ಮಾತಾಡೋಣ ಅಂದ್ಬಿಟ್ಟು ಸಭೆ ಮುಗಿಸೋ ಪ್ರಯತ್ನವನ್ನು ಮಾಡಿದ್ರು. ಹೀಗಾಗಿ BR ಪಾಟೀಲ್ ಸುಲಭವಾಗಿ ನಾನು ಗೆಲುವನ್ನು ದಾಖಲಿಸ್ಬೋದು ಅನ್ನೋ ಕಾರಣಕ್ಕಾಗಿ ಅಥವಾ ತಮ್ಮದೇ ಆದ ವರ್ಚಸ್ಸನ್ನು ಹೊಂದಿರುವಂಥ BR ಪಾಟೀಲ್ ನಂಗೆ ಟಿಕೆಟ್ ಕೊಡಿ ಬೀದರಿಂದ ಅಂತ ಆಳಂದ ಶಾಸಕರವರು. ಆದರೆ ಈ ಬಾರಿ ಸದ್ಯದ ಮಾಹಿತಿ ಪ್ರಕಾರ, ಇಲ್ಲಿವರೆಗೂ ಇದ್ದಂಥ ಮಾಹಿತಿ ಪ್ರಕಾರ ಈಶ್ವರ್ ಖಂಡ್ರೆ ಅವ್ರ ಹೆಸರು ಕೇಳಬತ್ತಿತ್ತು. ಸಚಿವ ಈಶ್ವರ್ ಖಂಡ್ರೆ ನಿಂತ್ಕೋಬೇಕು, ಯಾಕಂದರೆ ಹೋದ ಸಲ ಸೋತಿದ್ರು ಖೂಬಾ ವಿರುದ್ಧ. ಈ ಸಲ ನಿಂತ್ಕೊಂಡ್ರೆ ರಿಸಲ್ಟ್ ಮಾಡ್ಕೋಬೇಕು, ಅಥವಾ ಅವ್ರ ಮಗ ಸಾಗರ್ ಖಂಡ್ರೆ ನಿಂತ್ಕೋಬೇಕು, ಅಥವಾ ವಿಧಾನಸಭಾ ಚುನಾವಣೆಯಲ್ಲಿ ಹುಮ್ನಾಬಾದ್ ಕ್ಷೇತ್ರದಿಂದ ಅನಿರೀಕ್ಷಿತವಾಗಿ ಸೋತುಬಿಟ್ರು ರಾಜಶೇಖರ್ ಪಾಟೀಲ್ ಅವರು, ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಒಂದಷ್ಟು ಜನ ಹೇಳ್ತಾರೆ. ಈ ಎಲ್ಲ ಲೆಕ್ಕಾಚಾರಗಳ ನಡುವೆ ಇಲ್ಲ, BJP ವಿರುದ್ಧ ನಾನು ಗೆದ್ಕೊಬತ್ತೀನಿ, ನಂಗೆ ಟಿಕೆಟ್ ಕೊಡಿ ಅಂತ BR ಪಾಟೀಲ್ ಕೇಳೋರೆ. ಒಳ್ಳೆ ಅಭ್ಯರ್ಥಿ, ಕೊಡಬಹುದು, ತಪ್ಪೇನಿಲ್ಲ. ಆದರೆ ಇದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಒಂದಷ್ಟು ಜನ. ಹೀಗಾಗಿ KPCC ಅವರನ್ನು ರೆಫರ್ ಮಾಡುತ್ತಾ ಹೈಕಮಾಂಡ್ ಅದಕ್ಕೆ ಒಪ್ಕೊಳ್ಳುತ್ತಾ BR ಪಾಟೀಲ್ ಲೋಕಸಭೆಗೆ ನಿಂತ್ಕೊಂಡು ಗೆದ್ದುಬಿಟ್ಟು ವಿಮಾನ ಹತ್ಕೊಂಡು ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಹೋಗಿ ಕುಂತ್ಕೋತಾರ, ಇವೆಲ್ಲ ನೋಡಬೇಕು. ಆದರೆ ಸಚಿವರುಗಳೇ ಹಿಂದೇಟು ಹಾಕುತ್ತಿರುವ ಸಂದರ್ಭದಲ್ಲಿ ನನಗೆ ಅವಕಾಶವನ್ನು ಕೊಡಿ ಅಂತ ಕೇಳಿರುವ BR ಪಾಟೀಲ್ ಅವರ ದಮ್ಮು ತಾಕತ್ತನ್ನು ಜನ ಶಾಬಾಷ್ ಅಂತ ಅವರೇ. ಎಸ್ ವೀಕ್ಷಕರೇ, ಬೀದರ್ ಲೋಕಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ಯಾವ ಪಕ್ಷದವ್ರು ಯಾರಿಗಾರು ಟಿಕೆಟ್ ಕೊಟ್ಕೊಳ್ಳಿ, ನಿಮ್ಮ ಸಂಸದರು ಯಾರಾಗಬೇಕು, ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಹಾಗೆ ಈ ಬಾರಿಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾರು ಪ್ರಧಾನಿ ಆಗಬೇಕು ದೇಶಕ್ಕೆ, ನರೇಂದ್ರ ಮೋದಿಯವರ, ರಾಹುಲ್ ಗಾಂಧಿಯವರ, ಮಲ್ಲಿಕಾರ್ಜುನ್ ಖರ್ಗೆ ಅವರ, ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.